ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ವಿಜಯ ರಾಘವೇಂದ್ರ ಸ್ಪಂದನಾ ಅವರನ್ನು ಪ್ರೀತಿಸಿ 2 ಕಡೆ ಮನೆಯವರನ್ನು ಒಪ್ಪಿಸಿ ಮದುವೆ ಆಗಿದ್ದರು. ಕನ್ನಡ ಚಿತ್ರರಂಗದ ಮುದ್ದಾದ ಜೋಡಿಗಳಲ್ಲಿ ಈ ಜೋಡಿಯೂ ಒಂದಾಗಿತ್ತು. ಇಬ್ಬರು ಕೂಡ ಯಾವುದೇ ಸಮಯದಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟುಕೊಡದೆ ಬಹಳಷ್ಟು ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ಆದರೆ ಈ ಮುದ್ದಾದ ಕುಟುಂಬಕ್ಕೆ ಯಾರ ಕಣ್ಣು ಬಿತ್ತೋ ಏನೋ, ವಿಜಯ್ ಪತ್ನಿ ಸ್ಪಂದನಾ 2023ರಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದರು. ಆ ದಿನ ಯಾರೂ ಮರೆಯಲು ಸಾಧ್ಯವೇ ಇಲ್ಲ. ಸ್ಪಂದನಾ ನಿಧನದ ಸುದ್ದಿ ಕೇಳಿ ಇಡೀ ರಾಜ್ಯವೇ ಶಾಕ್ ಆಗಿತ್ತು. ರಾಘು ತುಂಬಾನೇ ಪ್ರೀತಿಸುತ್ತಿದ್ದ ಜೀವ ಸ್ಪಂದನಾ ಆಗಿದ್ದರು. ಅಷ್ಟೇ ಅಲ್ಲದೆ ವಿಜಯ್ ಶಕ್ತಿಯು ಸ್ಪಂದನಾ ಆಗಿದ್ದರು. ಹೀಗಾಗಿ ತನ್ನ ಶಕ್ತಿಯನ್ನೇ ಕಳೆದುಕೊಂಡ ರಾಘು ಹೇಗಿರುತ್ತಾರೆ ಅನ್ನೋದು ಅನೇಕರ ಪ್ರಶ್ನೆ ಆಗಿತ್ತು. ಸ್ಪಂದನಾ ವಿಜಯ್ ಅವರನ್ನು ಬಿಟ್ಟು ಹೋಗಿ ಬರೋಬ್ಬರಿ 3 ವರ್ಷಗಳಾಗುತ್ತಾ ಬಂದಿದೆ. ಆದರೂ ಕೂಡ ವಿಜಯ ರಾಘವೇಂದ್ರ ಪತ್ನಿ ನೆನಪಲ್ಲೇ ದಿನ ಕಳೆಯುತ್ತಿದ್ದಾರೆ. ಪತ್ನಿ ನಿಧನದ ಬಳಿಕ ಸ್ಪಂದನಾ ಬಗ್ಗೆ ಅನೇಕ ಬಾರಿ ರಾಘು ಮಾತನಾಡಿದ್ದಾರೆ. ವಿಜಯ್ ಪ್ರತಿ ಮಾತಲ್ಲೂ ಸ್ಪಂದನಾ ಸ್ಪಂದನಾ ಸ್ಪಂದನಾ. ಹೀಗಿರುವಾಗ ಇದೀಗ ವಿಜಯ್ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲ ಬಾರಿಗೆ ತುಳುವಿನಲ್ಲಿ ಸಂದರ್ಶನ ನೀಡಿದ್ದಾರೆ. ಮಂಗಳೂರಿನ ಅಳಿಯ ಅಂದ ಮೇಲೆ ತುಳು ಬರಲೇಬೇಕಲ್ವಾ? ಹಾಗೆಯೇ ವಿಜಯ್ ಕೂಡ ತುಂಬಾ ಚೆನ್ನಾಗಿ ತುಳು ಭಾಷೆಯನ್ನು ಇಷ್ಟಪಟ್ಟು ಮಾತನಾಡುತ್ತಾರೆ. ಇದೀಗ ವಿಜಿ ಈ ಚಾನಲ್ನಲ್ಲಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ರಾಘು ಪ್ರತಿದಿನ ಶೂಟಿಂಗ್ಗೆ ಹೋದಾಗ ಸ್ಪಂದನಾ ಅವರನ್ನು ತಬ್ಬಿಕೊಂಡು ಹೋಗಿ ಬರ್ತೇನೆ ಎನ್ನುವುದು ವಾಡಿಕೆ ಆಗಿತ್ತಂತೆ. ಆದರೆ ಒಂದು ದಿನ ಮರೆತು ಹಾಗೇ ಹೋಗಿದ್ದರಂತೆ. ಆ ಸಮಯದಲ್ಲಿ ಸ್ಪಂದನಾ ಸಿಟ್ಟಾಗಿ ಕಾಲ್ ಮಾಡಿ ನೀವು ತುಂಬಾ ಬದಲಾಗಿದ್ದೀರಿ ಅಂತ ಹೇಳಿದ್ರಂತೆ. ಈ ನೆನಪುಗಳನ್ನು ಮರುಕಳಿಸುತ್ತಾ ವಿಜಯ್ ಬೇಸರಗೊಂಡಿದ್ದಾರೆ. ವಿಜಯ ರಾಘವೇಂದ್ರ ಅವರು 2ನೇ ಮದುವೆ ಆಗಬೇಕೆಂದು ಅನೇಕರು ಕಾಮೆಂಟ್ ಮಾಡುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.